ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಮುಂದುವರೆದಿದೆ. ಸುಸಜ್ಜಿತ ಆಸ್ಪತ್ರೆಗಾಗಿ ಕುಮಟಾದಿಂದ ಭಟ್ಕಳದವರೆಗೆ ಪಾದಯಾತ್ರೆ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಕಚೇರಿ ಎದುರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಸುಸಜ್ಜಿತ ಆಸ್ಪತ್ರೆ ಇಲ್ಲದೆ ಇಲ್ಲಿನ ನಾಗರಿಕರು ಪರದಾಡ್ತಿದ್ದಾರೆ. ಒಂದೆಡೆ ಜಿಲ್ಲೆಯ ಹೆದ್ದಾರಿ ಕಾಮಗಾರಿ ಅಸಮರ್ಪಕವಾಗಿದ್ದರಿಂದ ಜನತೆ ತೊಂದರೆಯನ್ನ ಅನುಭವಿಸುತ್ತಿದ್ದು, ಪದೇ ಪದೇ ಅಪಘಾತಗಳು ಸಂಭವಿಸಿ ಅಮಾಯಕರು ಜೀವ ಕಳೆದುಕೊಳ್ತಿದ್ದಾರೆ. ಗಂಭೀರ ಅನಾರೋಗ್ಯ ಉಂಟಾದಲ್ಲಿ ಜನತೆ ಪಕ್ಕದ ಮಣಿಪಾಲ, ಮಂಗಳೂರು, ಗೋವಾ, ಹುಬ್ಬಳ್ಳಿಗೆ ತೆರಳಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕಂತ ಪ್ರತಿಭಟನೆ ಮುಂದುವರೆದಿದೆ. ಶಿರಸಿಯ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಕುಮಟಾದಿಂದ ಭಟ್ಕಳದವರೆಗೆ ಪಾದಯಾತ್ರೆ ಪ್ರತಿಭಟನೆ ನಡೆಯಿತು. ಭಟ್ಕಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿದ್ರು. ಈ ಬಜೆಟ್ನಲ್ಲಿ ತಕ್ಷಣ ಕುಮಟಾದ ಆಸ್ಪತ್ರೆಗೆ ಹಣ ನಿಗದಿ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಹಿಂದೆ ಬಜೆಟ್ನಲ್ಲಿ ಜಾಗ ನಿರ್ಧಾರ ಆಗಿದೆ. ಆ ಜಾಗಕ್ಕೆ ಹಣ ಬಿಡುಗಡೆ ಮಾಡುವಂಥ ಕಾರ್ಯವನ್ನು ತಕ್ಷಣ ಮಾಡಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಕಾಳ ವೈದ್ಯ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಆಸ್ಪತ್ರೆ ಮಾಡುವ ಭರವಸೆ ನೀಡಿದ್ರು. ಇದೀಗ ಅವರು ಸಚಿವರಾಗಿದ್ದು ಬಜೆಟ್ನಲ್ಲಿ ಆಸ್ಪತ್ರೆಗೆ ಹಣ ನೀಡಲಿ ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂದ್ಕೊಂಡು ಈ ದಿನದ ಹೋರಾಟ ಅಲ್ಲ ನಮ್ಮದು ಹಲವು ವರ್ಷಗಳ ಹೋರಾಟ ನಡೀತಿದೆ. ಈಗೆಲ್ಲ ಕೆಲವರೆಲ್ಲ ಫೇಸ್ಬುಕ್ಕಲ್ಲೇ ಹೋರಾಟ ಮಾಡಿ ಅಂತ್ಯ ಕೊಡ್ತಿದ್ದಾರೆ. ನಾವು ಸತತವಾಗಿ 3 ದಿನದಿಂದ ಪಾದಯಾತ್ರೆ ಮಾಡ್ಕೊಂಡು ಭಟ್ಕಳಕ್ಕೆ ಬಂದು ಇವತ್ತು ಉಸ್ತುವಾರಿ ಮಿನಿಸ್ಟ್ರ್ ಹತ್ರ ಮನವಿ ಕೊಟ್ಟಿದ್ದೇವೆ. ಅವರಾಗೆ ಹೇಳಿದ್ದಾರೆ ನಾವು ಸ್ವಂತ ದುಡ್ಡಲ್ಲಿ ಮಾಡಿಕೊಡ್ತೇವೆ ಅಂತೇಳಿ. ಅದು ನಮ್ಮ ಸ್ವಂತ ದುಡ್ಡು ಬೇಡ. ಈಗ ಉಸ್ತುವಾರಿ ಸಚಿವರಾಗಿದ್ದಾರೆ, ಎಲ್ಲ ಅಧಿಕಾರವೂ ಅವ್ರ ಹತ್ರ ಇದೆ. ಈಗ ಸರ್ಕಾರದ ಮನವೊಲಿಸಿ ಬಜೆಟ್ ಅಧಿವೇಶನದಲ್ಲಿ ದುಡ್ಡು ಬಿಡುಗಡೆ ಮಾಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಏನು ಮೊದಲು ನಿಗದಿ ಆಗಿತ್ತು ಹತ್ತಿರವಾಗಿ ಭಟ್ಕಳಕ್ಕೆ ಹತ್ತಿರವಾಗಿ ಅಂದರೆ ಕುಮಟಾದಲ್ಲಿ ನಿಗದಿ ಮಾಡಿದ್ರೆ ಸೂಕ್ತ ಆಗ್ತದೆ. ಒಟ್ನಲ್ಲಿ ಬಜೆಟ್ನಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಹಣವನ್ನ ಘೋಷಿಸಿ ಆಸ್ಪತ್ರೆ ನಿರ್ಮಿಸಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ. ಕೊಡಗು ಜಿಲ್ಲೆಯ ಗ್ರಾಮವೊಂದರ ರಸ್ತೆ ಅಭಿವೃದ್ಧಿ ಕಾಣದೆ ಬರೋಬ್ಬರಿ 13 ವರ್ಷ ಕಳೆದಿದೆ. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿ ಬೇಸತ್ತಿರುವ ಗ್ರಾಮಸ್ಥರು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿರೋದು ಮಡಿಕೇರಿ ತಾಲೂಕಿನ ಬಾಲೂರು ಗ್ರಾಮದ ರಸ್ತೆ. ಇಲ್ಲಿ ರಸ್ತೆ ಮಧ್ಯೆ ಗುಂಡಿಗಳಿಲ್ಲ, ಬದಲಾಗಿ ಗುಂಡಿಗಳ ಮಧ್ಯೆ ರಸ್ತೆ ಇದೆ. ಇಲ್ಲಿನ ಗ್ರಾಮಸ್ಥರು ಕಳೆದ 13 ವರ್ಷಗಳಿಂದ ಇವರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ದಶಕ ಕಳೆದರೂ ಅಭಿವೃದ್ಧಿ ಆಗದಿರುವ ರಸ್ತೆ ಅವ್ಯವಸ್ಥೆಯನ್ನ ಖಂಡಿಸಿ ಈ ಬಾರಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಲು ಗ್ರಾಮಸ್ಥರು ನಿರ್ಧಾರ ಮಾಡಿದ್ದಾರೆ. ಇದು ನಾಪೋಕ್ಲು ರಸ್ತೆಯಿಂದ ಭಾಗಮಂಡಲ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ 4 ಕಿಲೋಮೀಟರ್ ದೂರದ ಬಾಲೂರು ಗ್ರಾಮದ ರಸ್ತೆ. ಈ ರಸ್ತೆ ತಲಕಾವೇರಿಗೆ ಹತ್ತಿರವಾದ್ದರಿಂದ ಸಾಕಷ್ಟು ಭಕ್ತಾದಿಗಳು ಈ ಮಾರ್ಗವಾಗಿ ತೆರಳುತ್ತಾರೆ. ಈ ಹಿಂದಿನ ಬಿಜೆಪಿ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ರಸ್ತೆ ಅಭಿವೃದ್ಧಿ ಮಾಡಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಸ್ಪಂದಿಸಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ. ಆ್ಯಕ್ಚುಲಿ ಕನೆಕ್ಟಿಂಗ್ ರೋಡು ತಲಕಾವೇರಿವರೆಗೆ ಕನೆಕ್ಟ್ ಆಗ್ತದೆ. ಪೊನ್ನಂಪೇಟೆ ಆ ಕಡೆಯಿಂದ ವೀರೇಶಪೇಟೆ ಕಡೆಯಿಂದ ಬರೋರು ಒಂದು 10 ಕಿಲೋಮೀಟ್ರು ಶಾರ್ಟ್ಕಟ್ಟಾಗಿ ಹೋಗಿ ತಲುಪುವಂಥ ರೋಡು. ಕಳೆದ 10 ವರ್ಷದಿಂದ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಈ ರೋಡು. ಲಾಸ್ಟ್ ಟೈಮು ನಮ್ಮದು ವಿಧಾನಸಭಾ ಎಲೆಕ್ಷನ್ ಆಗುವಾಗ ಆಲ್ಮೋಸ್ಟ್ ಹೇಳಿದ್ರು ಎಲೆಕ್ಷನ್ ಆದಮೇಲೆ ರೋಡ್ ರೆಡಿ ಮಾಡಿ ಕೊಡ್ತೀವಿ ಅಂತೇಳಿ. ಹಾಗಾಗಿ ಯಾರೂ ಅದ್ರ ಬಗ್ಗೆ ಎಲೆಕ್ಷನ್ ಆದಮೇಲೆ ಯಾರೂ ಬರಲಿಲ್ಲ, ಏನು ಅದ್ರ ಬಗ್ಗೆ ಚರ್ಚೆನೂ ಮಾಡಲಿಲ್ಲ. ಬಾಲೂರು ಗ್ರಾಮದಲ್ಲಿ ಸುಮಾರು 650ಕ್ಕೂ ಹೆಚ್ಚು ಮತದಾರರು ಇದ್ದಾರೆ. ಆದರೆ ಈ ಬಾರಿ ಯಾರೂ ಕೂಡ ಮತದಾನ ಮಾಡೋದಿಲ್ಲ. ಜೊತೆಗೆ ಮತಗಟ್ಟೆ ಮಾಡಲು ಅನುವು ಮಾಡಿಕೊಡದೆ ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಮಾಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾಡಿಕೊಡಬೇಕು. ಆದರೂ ಯಾವುದೇ ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಈ ಸಲ ನಮ್ಮ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಬೇಕೆಂದು ಊರವರೆಲ್ಲ ತೀರ್ಮಾನಿಸಿದ್ದೇವೆ. ಅದೇ ಪ್ರಕಾರ ನಾವು ಯಾವುದೇ ಬೂತನ್ನು ಇಲ್ಲಿ ಮಾಡಲಿಕ್ಕಾಗಲಿ
ಚುನಾವಣೆಗೆ ಅವಕಾಶ ಮಾಡಿಕೊಡುವುದಿಲ್ಲ. ಮೊದಲೇ ಕಳೆದ 15 ವರ್ಷಗಳಿಂದ ಅಭಿವೃದ್ಧಿ ಕಾಣದಿರುವಂತಹ ಪಾಲೂರು ಗ್ರಾಮದ ರಸ್ತೆಗೆ ಮುಕ್ತಿ ದೊರಕಿಸಿಕೊಡಬೇಕಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ತಪ್ಪಿದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುವುದಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಪುಣ್ಯಕ್ಷೇತ್ರ ಕಟೀಲಿನ ಗಜರಾಣಿ ಮಹಾಲಕ್ಷ್ಮಿ ಭಕ್ತರ ಅಚ್ಚುಮೆಚ್ಚಿನ ಆನೆ. ಕ್ರಿಕೆಟ್, ಫುಟ್ಬಾಲ್ ಹೀಗೆ ತುಂಟಾಟ ಆಡುತ್ತಾ ಭಕ್ತರ ಗಮನವನ್ನ ಸೆಳೆದಿದೆ. ಮಹಾಲಕ್ಷ್ಮಿ ಕಾಣಲು ದೂರದ ಸ್ವಿಟ್ಜರ್ಲೆಂಡ್ನ ಇಬ್ಬರು ಪ್ರವಾಸಿಗರು ಕಟೀಲು ಕ್ಷೇತ್ರಕ್ಕೆ ಸೈಕಲ್ನಲ್ಲಿ ಆಗಮಿಸಿದ್ದಾರೆ. ಸೈಕಲ್ನಲ್ಲೇ 22 ರಾಷ್ಟ್ರವನ್ನ ಸುತ್ತಿ ಕಟೀಲು ಗಜಲಕ್ಷ್ಮಿಯನ್ನ ನೋಡುವುದಕ್ಕೆ ಬಂದಿದ್ದಾರೆ. ಇವರಿಬ್ಬರ ಹೆಸರು ಕಾರ್ಡ್ಲಿಯೋ ಬ್ರಾಂಡ್ಲಿ ಊರ್ಸ್. ಸ್ವಿಟ್ಜರ್ಲೆಂಡ್ ಮೂಲದವರು. 22ರ ಹರೆಯ ಕಾರ್ಡ್ಲಿಯೋ ತನ್ನ ಅಂಕಲ್ ಊರ್ಸ್ ಜೊತೆ ವಿಶ್ವ ಪರ್ಯಟನೆಯಲ್ಲಿದ್ದಾರೆ. ಸೈಕಲ್ನಲ್ಲೇ ಪ್ರಪಂಚ ಸುತ್ತುತ್ತಿರುವ ಇವರು ಕಟೀಲಿನ ಗಜರಾಣಿ ಮಹಾಲಕ್ಷ್ಮಿ ನೋಡಲು ಆಗಮಿಸಿದ್ದಾರೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಗಜಲಕ್ಷ್ಮಿ ಮಹಾಲಕ್ಷ್ಮಿ ಆನೆ ಕ್ರಿಕೆಟ್, ಫುಟ್ಬಾಲ್ ಆಟವಾಡುವ ತುಂಟಾಟ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಆಗಿತ್ತು. ಗೂಗಲ್ನಲ್ಲಿ ಮಹಾಲಕ್ಷ್ಮಿ ಬಗ್ಗೆ ತಿಳಿದುಕೊಂಡ ಇವರು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಕಳೆದ 2022ರ ಸೆಪ್ಟೆಂಬರ್ 7ರಂದು ಸ್ವಿಟ್ಜರ್ಲೆಂಡ್ನಿಂದ ಸೈಕಲ್ನಲ್ಲಿ ಪ್ರಯಾಣ ಆರಂಭಿಸಿರುವ ಇವರು ಮಂಗೋಲಿಯಾ, ಮಧ್ಯ ಏಷ್ಯಾ, ಇರಾನ್, ಓಮನ್ ರಾಷ್ಟ್ರಗಳನ್ನು ಕ್ರಮಿಸಿ ಸದ್ಯ ಮಂಗಳೂರಿನ ಕಟೀಲ್ನಲ್ಲಿದ್ದಾರೆ. ಓಮನ್ನಿಂದ ಕೊಚ್ಚಿಗೆ ಆಗಮಿಸಿದ ಇವರು ಕಳೆದ 8 ದಿನಗಳಿಂದ ಭಾರತ ಪ್ರವಾಸದಲ್ಲಿದ್ದಾರೆ. ನಿಧಾನಗತಿಯ ಪ್ರಯಾಣದಿಂದ ಜನರನ್ನ ತಲುಪಲು ಸಾಧ್ಯ. ಭಾರತದ ಲೋಕಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸವಿಯುವ ಇವರು ಭಾರತದ ಜನರು ತುಂಬಾ ಒಳ್ಳೆಯವರು ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. I wanted to go to Mongolia, so I started my cycling trip 1.5 years ago, a little more. Went to Mongolia and I just still love it, so I went through Central Asia to Iran to Oman, and now I'm in India for about 8 days. I love it. We came up from Cochin to Kerala, now here. It's just really nice, really nice. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.